ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದೆಹಲಿಯ ಭಾರತ್ ಮಂಟಪದಲ್ಲಿ ನಡೀತಾ ಇರುವಂತಹ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಬಟ್ಟೆ ಬಿಚ್ಚಿಕೊಂಡು ಹೈಟ್ ಡ್ರಾಮಾ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಶರ್ಟ್ ಬಿಚ್ಚಿ ಮೋದಿ ಹಾಗೂ ಟ್ರಂಪ್ ಫೋಟೋಗಳನ್ನ ಹಿಡ್ಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗಲ್ವಾ ಮೇಡಮ್? ಇವ್ರಿಗೇನ್ ತಲೆ ಓಡ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಈಗ ಸದನದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು, ಕಾಂಪ್ರಮೈಸ್ಡ್ ಪಿಎಂ, ಅಮೆರಿಕಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಪಿಎಂ, ಅಮೆರಿಕದ ಮಾರುಕಟ್ಟೆನ ಬಲಪಡಿಸೋದಕ್ಕೆ ರೈತರನ್ನ ಬಲಿ ಕೊಡ್ತಾ ಇರುವಂತಹ ಸಿಎಂ ಅಂತ ಎಲ್ಲ ಹೇಳಿದ್ರು. ಫೇರ್ ಎನಫ್, ಅದು ಸದನದಲ್ಲಿ ಮಾತಾಡಿದ್ದೀರಾ. ಅದ್ರ ಬಗ್ಗೆ ನಾವು ಕೂಡ ರಾಹುಲ್ ಗಾಂಧಿ ಇಂತ ಪ್ರಶ್ನೆ ಎತ್ತಿದ್ದಾರೆ ವಿಪಕ್ಷ ನಾಯಕರು ಅಂತ ಹೇಳಿದ್ದೀವಿ. ಈಗ ನಡೀತಾ ಇರೋದೇನು ಒಂದು ಅಂತಾರಾಷ್ಟ್ರೀಯ ಜಾಗತಿಕ ವೇದಿಕೆ ಇದು. ಸೊ ಮುಂದಿನ ಭವಿಷ್ಯ ಎಐ ಅದ್ರ ಬಗ್ಗೆ ಸ್ವತಃ ಸದನದಲ್ಲೇ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಸೊ ಅಂತಹ ಒಂದು ಜಾಗತಿಕ ಮಟ್ಟ ಆಯ್ತಪ್ಪ, ನರೇಂದ್ರ ಮೋದಿ ಅವರು ಅಲ್ಲಿ ಫೋಟೋ ಪೋಸ್ಟ್ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರು ನಮ್ಮ ಪ್ರಧಾನಿಗಳು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಗೊಳ್ಳಿ ಫೋಟೋ ಅವರು, ಓಕೆ. ನಿಮ್ಗೆ ಅದರ ಬಗ್ಗೆ ನಿಮ್ಗೆ ಆಕ್ಷೇಪ ಇತ್ತು, ಅವ್ರು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಪ್ರತಿಭಟನೆ ಮಾಡುವ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ನಿಮಗಿದೆ, ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಉದ್ದೇಶ ಸರಿ ಇದೆ. ಯಾರು ಎಲ್ಲವನ್ನೂ ಒಪ್ಕೋಬೇಕಾಗಿಲ್ಲ. ಈಗ ನಾವು ಕೂಡ ಕೆಲವೊಂದು ವಿಚಾರಗಳಲ್ಲಿ ಎಲ್ಲವನ್ನೂ ಒಪ್ಕೊಳ್ಳುವಂತಿಲ್ಲ. ಇವತ್ತು ಪತ್ರಕರ್ತರು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ರು, ವಿಧಾನಸೌಧದೊಳಗಡೆ ಪತ್ರಕರ್ತರನ್ನ ಬಿಡ್ತಾ ಇಲ್ಲ ಅಂತ. ಸೊ ಏಕಪಕ್ಷೀಯವಾದಂತ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಎಸ್, ಪ್ರತಿಭಟಿಸುವಂತಹ ಹಕ್ಕು ಇದೆ. ಪತ್ರಕರ್ತರೆಲ್ಲ ಏನ್ ಮಾಡಿದ್ರು, ಗಾಂಧಿ ಪ್ರತಿಮೆ ಮುಂದೆ ಕುತ್ಕೊಂಡು ಬಾಯಿ ಕಪ್ಪು ಪಟ್ಟಿ ಧರಿಸಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ನಿಮಗೆ ಪ್ರತಿಭಟನೆ ಮಾಡೋದಕ್ಕಿಂತ ದೆಹಲಿಯಲ್ಲಿ ಜಂತರ್ ಮಂತರ್ ಇದೆ, ನೀವು ಪ್ರತಿಭಟನೆ ಮಾಡಬಹುದು. ಅಂತಾರಾಷ್ಟ್ರೀಯ ವೇದಿಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಎಲ್ಲರೂ ಕೂಡ ಗಣ್ಯರು ಬಂದಿದ್ದಾರೆ ಅಲ್ಲಿ. ಅವರ ಮುಂದೆ ನೀವು ಇದೇನು ನರೇಂದ್ರ ಮೋದಿ ಅವ್ರ ವೇದಿಕೆನಾ, ಇದೇನು ಬಿಜೆಪಿ ಪಕ್ಷದ ಕಾರ್ಯಕ್ರಮನಾ? ಇದು ಬಿಜೆಪಿ ಪಕ್ಷದ ಕಾರ್ಯ, ಇದು ದೇಶದ ಕಾರ್ಯಕ್ರಮ ರೀ. ಇದು ಭಾರತ ದೇಶದ ರೆಪ್ರೆಸೆಂಟೇಟಿವ್ ಅಲ್ಲಿ ಹೋಗಿರೋದು ಪ್ರಧಾನಿ ಅವರು. ಇಟ್ಸ್ ನಾಟ್ ಬಿಜೆಪಿ ವಕ್ತಾರರಾಗಿ ಅವ್ರು ಹೋಗಿಲ್ಲ. ನಿಮ್ಮ ಉದ್ದೇಶ ಸರಿಯಾಗಿರಬಹುದು, ಆದ್ರೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವೆನ್ಯೂ ಏನದು? ಶೃಂಗಸಭೆಯ ವೆನ್ಯೂ ಅಲ್ಲಿ ಬಟ್ಟೆ ಬಿಚ್ಕೊಂಡು ಕುಣಿತೀರಾ ಅಂತಂದ್ರೆ ಜನರ ನಿಮ್ಮನ್ನಲ್ಲಿ ಒದ್ದೋಡಿಸಿದ್ದಾರೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಯೂತ್ ಕಾಂಗ್ರೆಸ್ ಲೀಡರ್ ಮತ್ತು ಸ್ವತಃ ಈಗ ಕಾಂಗ್ರೆಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ಬಿ ವಿ ಶ್ರೀನಿವಾಸ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಶ್ರೀನಿವಾಸ್ ಸರ್. ನಮಸ್ತೆ. ಏನು ಇದನ್ನ ಜಸ್ಟಿಫಿಕೇಶನ್ ಮಾಡ್ತೀರಾ ಅಥವಾ ಏನ್ ಹೇಳ್ತೀರಾ? ತಾವು ಕೂಡ ಯೂತ್ ಕಾಂಗ್ರೆಸ್ ಲೀಡರ್ ಇದ್ದೀರಿ. ದೇಶದಲ್ಲಿ ಯೂತ್ರು ಯಾವ ರೀತಿ ಹತಾಶರಾಗಿದ್ದಾರೆ, ಯಾವ ರೀತಿ ರಸ್ತೆಯಲ್ಲಿ ಅವರ ದುಃಖವನ್ನ ತೋಡ್ಕೊತಿದ್ದಾರೆ, ಇದು ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ರಸ್ತೆಯಲ್ಲಿ ತೋಡ್ಕೊಳ್ಳಿ ಬೇಡ ಅಂತ ಇಲ್ಲ, ಆದ್ರೆ ಒಂದು ಅಂತಾರಾಷ್ಟ್ರೀಯ ವೇದಿಕೆ, ಇದೇನು ಮೋದಿ ಅವ್ರ ವೇದಿಕೆ ಅಲ್ಲ, ಇದು ಬಿಜೆಪಿಯ ವೇದಿಕೆ ಏನು ಅಲ್ಲ. ಅಂತಾರಾಷ್ಟ್ರೀಯ ಸಮಿತಿಯಲ್ಲಿ ಹೋಗಿ ಬಟ್ಟೆ ಬಿಚ್ಕೊಂಡು ಕುಡಿಯೋದು ಏನ್ ಚಂದ ಶ್ರೀನಿವಾಸ್ ಅವರೇ? 2010ರಲ್ಲಿ ಕಾಮನ್ವೆಲ್ತ್ ನಡಿಬೇಕಾದ್ರೆ ಇದೇ ಬಿಜೆಪಿ ಅವರು ಕಾಮನ್ವೆಲ್ತ್ ಆ ಕ್ರೀಡಾಂಗಣಕ್ಕೆ ನುಗ್ಗಿದ್ದು ತಾವು ನೋಡಿದೀರಾ? ಎಲ್ಲರೂ ನೋಡಿದೀವಿ. ಗಡ್ಕರಿ ಅವ್ರು ಇದ್ರು ಇಲ್ಲ ಅಂತ ಅಲ್ಲ, ಬಟ್ ದೇಶ ಮುಂದುವರಿತಾ ಇದೆ. ಹಾಗಾದ್ರೆ ನಡೆದಿತ್ತು ಕಾಮನ್ವೆಲ್ತ್ ಅಲ್ಲಿ. ಇವರು ಈ ದೇಶದ ಮರ್ಯಾದಿನ ಮುಂದೆ ಮಂಡಿ ಊರು ಶ್ರೀನಿವಾಸ್ ಅವರೇ ಎಲ್ಲ ಕರೆಕ್ಟ್. ಇದ್ರೆ ಶ್ರೀನಿವಾಸ್ ಅವರೇ ಕರೆಕ್ಟ್ ನೀವು ಹೇಳೋದು. ಬಂದಿರಲ್ಲ ಇಡೀ ದೇಶದ ಅನ್ನದಾತ, ಸರಿ ಅನ್ನದಾತನ ಮುಗಿಸೋದಕ್ಕೆ ಹೊರಟಿಯಾರಲ್ಲ. ಎಲ್ಲಿ ಮಾತಾಡ್ಬೇಕು ಸರ್ ನೀವು? ಎಲ್ಲಿ ಮಾತಾಡ್ಬೇಕು? ಎಲ್ಲಿ ಪ್ರತಿಭಟನೆ ಮಾಡ್ಬೇಕು? ನೀವು ಬಹಳಷ್ಟು ಪ್ರತಿಭಟನೆ ಮಾಡಿದಿರಿ. ನೀವು ಯೂತ್ ಕಾಂಗ್ರೆಸ್ ಲೀಡರ್ ಇದ್ದಾಗ
ಮಾಡಿದೀವಿ. ಆದ್ರೆ ಈ ತರ ದೇಶ ಮರ್ಯಾದೆ ಹಾಳು ಮಾಡೋದಲ್ಲ, ನಿಜ ಹೇಳ್ತಾ ಇದ್ದೀನಿ. ಚೈನಾದ ರಾಬರ್ಟ್ ಅಂದ್ಬಿಟ್ಟು ಅದನ್ನ ಸೆಂಟ್ರಲ್ ಅದು ಅವಮಾನನೇ, ಅದು ಅವಮಾನ ಅಲ್ಲ ಅಂತಲ್ಲ, ಬಟ್ ನೀವು ಅದನ್ನ ಸಮರ್ಥಿಸ್ಕೊಳ್ತಾರೆ ಅವ್ರು, ಅದನ್ನ ನೀವು ಸಮರ್ಥಿಸ್ಕೊಳ್ತಾ ಇರೋದು ಅವಮಾನನೇ. ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಮರ್ಯಾದೆ ಕಳ್ದಿರೋದು ಯಾರು ಅಂದ್ರೆ ಬಿಜೆಪಿ ಅವರು. ಶ್ರೀನಿವಾಸ್ ಅವರೇ, ಈ ದೇಶದ ಒಂದೇ ಸಮನೆ ಮಾತಾಡಿದ್ರೆ ಏನೋ ಗೊತ್ತಾಗಲ್ಲ. ಅಲ್ಲಲ್ಲ, ಈ ದೇಶದ ಈಗ ಹೌದು, ನಾನು ಇಲ್ಲ ಅಂತ ಹೇಳಿಲ್ಲ. ನಿಮಗೆ PM ಕಾಂಪ್ರಮೈಸ್ಡ್ ಇದ್ದಾರೆ. US ಡೀಲ್ ಏನಿದೆ ಅದು ಸರಿ ಇಲ್ಲ, ಅದು ರೈತರನ್ನ ಬಲಿಪಶು ಮಾಡ್ತಾ ಇದೆ, ಭಾರತಕ್ಕೆ ಇದರಿಂದ ಮೋಸ ಆಗ್ತಾ ಇದೆ ಅನ್ನೋದನ್ನ ನೀವು ಯಾವ ವೇದಿಕೆಯಲ್ಲಿ ನೀವು ನಿಮ್ಮ ಕೋಪ ತಾಪವನ್ನ ಪ್ರದರ್ಶನ ಮಾಡ್ಬೇಕು? ಎಲ್ಲಿ ಮಾಡ್ಬೇಕು? ಈಗ ಅದ್ರ ವ್ಯವಸ್ಥೆ ಮಾಡಿರೋಂಥದ್ದು ಇಡೀ ಇವ್ರು ಕ್ರಿಟಿಸೈಸ್ ಮಾಡೋಂಥದ್ದನ್ನ ತಾವು ತೋರಿಸಿದೀರಾ. ಇವ್ರು ಮಾಡಿರೋ ವ್ಯವಸ್ಥೆ ಪ್ರತಿಯೊಂದು ಏನೋ ಯುವಕರು ತಮ್ಮ ಕೋಪವನ್ನ ವ್ಯಕ್ತಪಡಿಸಿ ಏನೋ ತಪ್ಪಾಗಿದ್ಯಾ, ಏನೋ ತಪ್ಪಾಗಿದ್ಯಾ, ಏನೋ ತಪ್ಪಾಗಿದ್ಯಾ? ಈಗ ಬಿಜೆಪಿ ಟಾಪ್ಲೆಸ್, ಶೇಮ್ಲೆಸ್, ಬ್ರೇನ್ಲೆಸ್ ಅಂತ ಹೇಳ್ತಾ ಇದೆ. ಏನ್ ಹೇಳಿ? ಟಾಪ್ಲೆಸ್, ಶೇಮ್ಲೆಸ್, ಬ್ರೇನ್ಲೆಸ್, ಅರೆಬೆತ್ತಲೆ ಮೆದುಳಿಲ್ಲದ, ನಾಚಿಕೆ ಇಲ್ಲದ ಇದು ಪ್ರತಿಭಟನೆ ಇದು ಅಂತ. ಈಗ ಎಲ್ಲ ಚಲೋ ಹೋಗ್ತಿರುತ್ತೆ, ಅದಕ್ಕೆಲ್ಲೋ ಒಂದು ಕಡೆ ಏನೋ ಒಂದು ಮಾಡಿರ್ತೀರಿ ನೋಡಿ. ಈ ದೇಶದ ಯುವಕರನ್ನ ಮುಗಿಸಿದ್ದಾರೆ, ರೈತರು ಸರಿ ಆಯ್ತು ಬಿಡಿ, ಪದೇ ಪದೇ ಅದನ್ನೇ ಹೇಳೋದು ಬೇಡ. ವ್ಯಾಪಾರಿಗಳನ್ನ ಮುಗಿಸಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯ ಹಕ್ಕು ಇದೆ. ಈಗ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀನಿ ಅಂತಂದ್ರು, ಅದಾಗಿಲ್ಲ. ಈಗ US ಡೀಲ್ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ವಿರೋಧ ಇದೆ. ಅಮೆರಿಕಕ್ಕೆ ನಮ್ಮನ್ನು ನಾವು ಮಾರ್ಕತ್ತಿದೀವಿ ಅಂತ ಹೇಳ್ತಾರೆ. ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೋದಿ ಅವರ ನೀತಿ ನಿಲುವುಗಳನ್ನು ಖಂಡಿಸಬಾರ್ದು ಅಂತ ಏನಿಲ್ಲ. ಅವ್ರೇನು ಸರ್ವಾಧಿಕಾರಿ ಅಲ್ಲ, ಅವ್ರೇನು ದೇವರಲ್ಲ. ಖಂಡಿಸುವ, ಪ್ರತಿಭಟಿಸುವ ಹಕ್ಕು ಇದೆ. ಆದ್ರೆ ಎಲ್ಲಿ ಮಾಡಬೇಕು ನೀವು? ಏನೋ ಒಂದಿಷ್ಟು ಫೇವರೇಬಲ್ ಸಿಚುವೇಶನ್ಸ್ ಇದೆ ಅನ್ನೋದನ್ನ ಒಂದು ತಂದು ಚಪ್ಪಡಿ ಕಾಲ ಮೇಲೆ ಹಾಕೊಳ್ಳೋದು ಇವ್ರು ಹಳೆ ಚಾಳಿ, ಇವ್ರು ಕಾಂಗ್ರೆಸ್ ಅವ್ರದ್ದು. ಎಲ್ಲ ಚಲೋ ಹೊಂಟೈತಿ, ಇದನ್ನ ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬೇಕಂತೆ ಮಾಡೇ ಬಿಟ್ರಿ. ಇವತ್ತು ಯಾರಾದ್ರೂ ಒಪ್ಕೊಳ್ತಾರ ನಾಗರಿಕರು, ಭಾರತದ ನಾಗರಿಕರು? ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೋಗಿ ಬಟ್ಟೆ ಬಿಚ್ಕೊಂಡು ಕುಣಿಯೋದು ಇದು ಪೂರ್ವ ನಿಯೋಜಿತ. ನೋಡಿ, ಶರ್ಟ್ ಮೇಲೆಲ್ಲ ಮೋದಿ ಅವ್ರ ಫೋಟೋ ಪ್ರಿಂಟ್ ಹಾಕೊಂಡು ಬಂದಿದ್ದಾರೆ. ಇವ್ರಿಗೆ ನಾಚಿಕೆ ಇದೆ ಇವ್ರಿಗೆ? ಅಲ್ಲಿ ಜನನೇ ಓಡಿಸಿದಾರೆ. ನಿಮ್ಗೆ ನಾಚಿಕೆ ಆಗೋದಿಲ್ಲ? ಯಾರೋ ಒಬ್ಬ ಕೈ ಮುಗಿತಾನೆ, ದಯವಿಟ್ಟು ಇಲ್ಲೆಲ್ಲ ಇದನ್ನ ಮಾಡಬೇಡಿ ಅಂತ. ಅಸಹ್ಯ ಅಲ್ವಾ ಇದು? ಎಲ್ಲಿ ಪ್ರೊಟೆಸ್ಟ್ ನಡೀಬೇಕು? ಒಂದ್ಸರಿ ಇದರಲ್ಲಿ ಏನು ಏಪ್ರಿಲ್ 2025 ಬೆಳಗಾವಿಯಲ್ಲಿ ಸಂವಿಧಾನ ಬಚಾವೋ ಸಮಾವೇಶ ಏನೋ ಮಾಡಿದ್ರು ಮುಖ್ಯಮಂತ್ರಿಗಳು. ಸಂವಿಧಾನ ಬಚಾವೋ ಅದೇನ್ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಅದು ಒಂಥರ ರಾಜಕೀಯ ಕಾರ್ಯಕ್ರಮ ತರನೇ ಇತ್ತು. ಆವಾಗ ಅವ್ರು ಯಾರೋ ಬಿಜೆಪಿ ಹೆಣ್ಮಕ್ಳು ಪ್ರತಿಭಟನೆ ಮಾಡಿದ್ರು ಅಂತ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು? ಅವ್ರ ಹೆಸರು ಏನಪ್ಪ? ನಾರಾಯಣ ಬರ್ಮನಿ ಸರ್. ಅವ್ರ ಕಪಾಳ ಹೊಡೆಯಕ್ಕೆ ಹೋದ್ರು. ಎದಕ್ಕೆ? ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್ ಟು ಡೂ ಪ್ರೊಟೆಸ್ಟ್ ಅಂತ. ಹೌದಾ? ನಿಮ್ಗ ಅಷ್ಟು ಸಿಟ್ಟು ಬರ್ತೈತಿ? ಇದು ಎಡವಟ್ಟಂದ್ರೆ ಎಡವಟ್ಟು, ಉದ್ದೇಶ ಸರಿ, ಸ್ಥಳದ ಆಯ್ಕೆ ತಪ್ಪು. ದೇಶದ ಒಂದು ಗೌರವವನ್ನ ಹಾಳು ಮಾಡುವಂತಹ ವಿಚಾರ ಇದು. ಬಿಜೆಪಿ ಅವ್ರು ಕೊಟ್ರ ಹರಮಾಣದಾಗ ತಗೊಳ್ರಿ ಅಂತ. ಎಫ್ಸ್ಟೀನ್ ಫೈಲ್ಸ್, US ಡೀಲ್, ಇವೆಲ್ಲ ಬಹಳ ಇದ್ದು. ಹೌದಾ? ಅಂಥವೆಲ್ಲ ಇವ್ರಿಗೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ತಿತ್ತು. ಇಂಥವು ಮಾಡಿದ್ರು. ಈಗ ನಂಗಾನಾಚ್ ಅಂತಿದ್ದಾರೆ ಬಿಜೆಪಿ ಅವರು ಇವ್ರನ್ನ. ವೆರಿ ಸ್ಯಾಡ್. ಪ್ರೀತಿಯ ಅಂಗಡಿಯಲ್ಲಿ ದ್ವೇಷಕ್ಕೆ ಏನು ಆಸ್ಪದ ಇಲ್ಲ ಅಂತಿದ್ರು ರಾಹುಲ್ ಗಾಂಧಿ ಅವರು. ಇವತ್ತು ಇಡೀ ದೇಶ ನೀವು ಮಾಡಿರೋ ಈ ಕೆಲಸಕ್ಕೆ ಉಗೀತಾ ಇದೆ. ಹೌದಲ್ವಾ? ಆಲ್ ರೈಟ್. ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿ 3ನೇ ಅತ್ಯಂತ ಶ್ರೀಮಂತ ರಾಜ್ಯವಾಗಿತ್ತು. ಈಗ 4ನೇದಕ್ಕೆ ಇಳಿದಿದೆಯಂತೆ. 3ನೇ ಸ್ಥಾನಕ್ಕೆ ಉತ್ತರ ಪ್ರದೇಶ ಬಂದಿದೆ. 4ನೇ ಸ್ಥಾನಕ್ಕೆ ರಾಜ್ಯ ಇಳಿದಿದೆ. ಕಾರಣಗಳು ಬಹಳಷ್ಟಿವೆ, ಆದರೆ ಈಗ ಸಮಯ ಇಲ್ಲ. ಸೊ ಇದು ಈ ದಿನದ ರಾ ನ್ಯೂಸ್. ನಾಳಿನ ರಾ ನ್ಯೂಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.